ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂದ್ರೆ ಫಸ್ಟ್ ಮದರ್ ಬೀಟ್ಸ್ ಆ ಪ್ರಾಪರ್ಟಿ ಎಲ್ಲಿಂದ ಸ್ಟಾರ್ಟ್ ಆಗ್ತು, ಯಾರಿಂದ ಹೇಗ್ ಬಂತು, ಯಾವ ರೀತಿ ಜನರೇಷನ್ ಇಂದ ಜನರೇಷನ್ಗೆ ಗಿಫ್ಟೆಡ್ ಮುಖಾಂತರ ಅವರು ಪರ್ಚೇಸಿಂಗ್ ಯಾವ ರೀತಿ ಗೊತ್ತು ಅಂತ ಲರ್ನ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ಸ್ ಕಾಲ್ಡ್ ವಿ ನೀಡ್ ಮದರ್ ಡೇಟ್, ಮೂಲ ಪತ್ರಗಳು ಅಂತ ಹೇಳ್ತೀವಿ. ಆ ಮೂಲ ಪತ್ರಗಳು ಆದ್ಮೇಲೆ ಎಲ್ಲಿಂದ ಮೂಲ ಪತ್ರಗಳು ಸ್ಟಾರ್ಟ್ ಅಲ್ಲಿಂದ RTC ಡೆವಲಪ್ಮೆಂಟ್ ಆಗುತ್ತೆ. RTC 2000 ಕೂಡ ಹ್ಯಾಂಡ್ ರೈಟಿಂಗ್ ನೋಟಿಸ್ ಅಂತ ಹೇಳ್ತಾರೆ, ಕೈ ಬರವಣಿಗೆ RTC ಪಹಣಿ ಅಂತ ಹೇಳ್ತೀವಿ. ಸೊ ಅದು ತಗೊಂಡಿರ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ EC ಎನ್ಫೋರ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಯಾವ ಎನ್ಫೋರ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ, ಅದು ಯಾವ ಪ್ರಾಪರ್ಟಿ ಇನ್ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆದಾಗಿಂದ ಏನ್ ಡಾಕ್ಯುಮೆಂಟ್ಸ್ ಇರುತ್ತೆ, ಇನ್ಕೆ ಆ ಪ್ರಾಪರ್ಟಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಆ ಡಾಕ್ಯುಮೆಂಟ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ, ಅಲ್ಲಿಂದ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ಈಗ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ಗೌರ್ಮೆಂಟ್ ಏನ್ ಸ್ಟಾರ್ಟ್ ಮಾಡಿದೆ ಲೆಮಿನಿ ಸ್ಕೆಚಸ್, ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ಕೂಡ ಮಸ್ಟ್ ಅಂಡ್ ಶುಡ್ ಲೆಮಿನಿ ಸ್ಕೆಚ್ ಇರಲೇಬೇಕು. ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ಸ್ ಆಗಲ್ಲ. ಸೊ ನಿಮ್ಮ ಪ್ರಾಪರ್ಟಿ ಏನಿರುತ್ತೆ, ನಿಮ್ಮ ಪ್ರಾಪರ್ಟಿ ಬೌಂಡ್ರೀಸ್ ನ ಲೆಮಿನಿ ಸ್ಕೆಚ್ ಅಲ್ಲಿ ಮೆಜರ್ಮೆಂಟ್ ಮಾಡಿ, ಆ ಸರ್ವೆ ನಂಬರ್ ಲೆಮಿನಿ ಸ್ಕೆಚ್ ಅಲ್ಲಿ ಮೆಜರ್ ಮಾಡಿ, ನಿಮ್ ಪ್ರಾಪರ್ಟಿ ಇಲ್ಲಿಂದ ಇಷ್ಟು ಅಡಿ ಬರುತ್ತೆ, ಈ ಪ್ರಾಪರ್ಟಿ ಅಕ್ಕಪಕ್ಕ ಇಲ್ಲಿಂದ ಇಷ್ಟು ಅಡಿ ಬರುತ್ತೆ ನಿಮ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದೇ ಲೆಮಿನಿ ಸ್ಕೆಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸರ್ವೆ ಡಾಕ್ಯುಮೆಂಟ್ಸ್. ಆ ಸರ್ವೆ ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನಿರುತ್ತೆ ಲೆಮಿನಿ ಸ್ಕೆಚ್ ಆದ್ಮೇಲೆ ನಿಮ್ಮ ಪ್ರಾಪರ್ಟಿ ಅಕ್ಕಪಕ್ಕ ಯಾರಿದ್ದಾರೆ, ಎಡಬಲ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ, ಎಡಬಲ ಕಾಪೀಸ್ ಅಂತ ಹೇಳ್ತೀವಿ. ನಿಮ್ಮ ಪ್ರಾಪರ್ಟಿ ಬಲಭಾಗದಲ್ಲಿ ಯಾರ್ಯಾರು ಬರ್ತಾರೆ, ಅವ್ರದ್ದು ಎಷ್ಟಿದೆ ಜಾಗ, ನಿಮ್ ಪ್ರಾಪರ್ಟಿ ಎಡಭಾಗದಲ್ಲಿ ಎಷ್ಟಿದೆ ಜಾಗ, ಅವ್ರದ್ದು ಎಷ್ಟು ಅಡಿ ಬರುತ್ತೆ ಜಾಗ, ಅವ್ರ ಜಾಗಕ್ಕೂ ನಿಮ್ ಜಾಗಕ್ಕೂ ಎಷ್ಟು ಅಡಿ ಡಿಫ್ರೆನ್ಸ್ ಉದ್ದ ಬರುತ್ತೆ, ಅಗಲ ಬರುತ್ತೆ, ಅದೆಲ್ಲ ಡೀಟೇಲ್ಸ್ ಕೂಡ ಲೆಮಿನಿ ಸ್ಕೆಚ್ ಡಾಕ್ಯುಮೆಂಟ್ಸ್ ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ PTCL ಕ್ಲಿಯರೆನ್ಸ್ ಅಂತ ಹೇಳ್ತಾರೆ. PTCL ಕ್ಲಿಯರೆನ್ಸ್ ಅಂತ ಹೇಳಿದ್ರೆ ಯಾವುದೇ ರೀತಿಯ ಹಿಂದುಳಿದ ವರ್ಗಗಳಿಗೆ ಜಾಗ ಅಲಾಟ್ಮೆಂಟ್ ಆಗಿದ್ರೆ ಅದನ್ನ ಪರ್ಚೇಸ್ ಮಾಡೋ ಹಾಗಿಲ್ಲ. ಜನರಲ್ ಪ್ರಾಪರ್ಟಿ ಅವರು ಯಾರೇ ಆಗಲಿ ಕೂಡ ಪರ್ಚೇಸ್ ಮಾಡೋ ಹಾಗಿಲ್ಲ. ಹಿಂದುಳಿದ ವರ್ಗದವ್ರಿಗೆ ಅಲಾಟ್ಮೆಂಟ್ ಮಾಡಿರ್ತಾರೆ, ಆ ಜಾಗನ ಯಾರು ಕೂಡ ಪರ್ಚೇಸ್ ಮಾಡಬಹುದು. ಹಿಂದುಳಿದ ವರ್ಗದವ್ರಿಗೆ ಅವ್ರು ದುಡಿಮೆ ಮಾಡೋದಕ್ಕೆ ಆಗಲ್ಲ, ಆಚೆ ಆಗಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಸರ್ಕಾರ ಅವ್ರಿಗೆ ಜಾಗನ ಗಿಫ್ಟೆಡ್ ಆಗಿ ಕೊಟ್ಟಿರುತ್ತೆ, ಅವ್ರು ದುಡಿಮೆ ಮಾಡ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿಲ್ಲ. ಅಂತ ಜಾಗಗಳನ್ನ ಮಾರೋ ಆಗಿಲ್ಲ ಅವರು. ಇನ್ ಕೇಸ್ ಅವ್ರು ಮಾರೋದು ಕೂಡ ನಾವ್ ಯಾರು ಕೂಡ ತಗೊಳ್ಳೋಗಿಲ್ಲ. ಅವರು ಹಿಂದುಳಿದವರೇ ಮಾಡ್ತೀನಿ ಅಂತ ಮುಂದೆ ಬಂದಾಗ ಆದ್ರೂ ಕೂಡ ನಾವು ತಗೊಳ್ಳೋಗಿಲ್ಲ. ಸೊ ಯಾಕಂದ್ರೆ ಅವ್ರು ಹಿಂದುಳಿದಿದ್ದಾರೆ, ನಾವು ತಗೊಂಡ್ಬಿಟ್ಟಿರ್ತಾರೆ, ನೆಕ್ಸ್ಟ್ ಮತ್ತೆ ಅವ್ರ ಜೀವನ ಮಾಡೋದಕ್ಕೆ ಬೇರೆ ಆಪ್ಷನ್ಸ್ ಇರಲ್ಲ. ಸೊ ಹಾಗಾಗಿ ಅವ್ರ ಜಾಗ ಪರ್ಚೇಸ್ ಮಾಡೋ ಹಾಗಿಲ್ಲ ನಾವು. ಸೊ ಆ ಜಾಗ ಹಿಂದುಳಿದವ್ರಿಗೆ ಸೇರಿದೋ ಇಲ್ವೋ ಅಂತ ಹೇಳೋದಕ್ಕೆ ಕ್ಲಿಯರೆನ್ಸ್ ತಗೊಳ್ಳೋಕೆ PTCL ಆಕ್ಟ್ ಅಲ್ಲಿ ನಾವು ಅಪ್ಲಿಕೇಶನ್ ಹಾಕೊಂಡ್ರೆ ತಹಶೀಲ್ದಾರ್ ಕ್ಲಿಯರೆನ್ಸ್ ಕೊಡ್ತಾರೆ. ಈ ಜಾಗ ಯಾವುದೇ ಕಾರಣಕ್ಕೂ ಹಿಂದುಳಿದವ್ರಿಗೆ ಸೇರಿದ್ದಲ್ಲ, ಇಲ್ಲ ಸೇರಿದೆ ಇದ್ರಲ್ಲಿ ಸೇರಿದೆ, ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡೋಗಿಲ್ಲ ಅಂತ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇಷ್ಟು ಡಾಕ್ಯುಮೆಂಟ್ ಮೇನ್ ಡಾಕ್ಯುಮೆಂಟ್ಸ್ ನಮ್ಗೆ ಬೇಕಾಗಿರೋದು. ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಇದೆಲ್ಲ ಕೂಡ ನಾವು ರೆಡಿ ಮಾಡಿಟ್ಟಿದೀವಿ. ನಾಳೆ ಕಸ್ಟಮರ್ ಬಂದ್ಬಿಟ್ಟು ನಾಳೆ ನೀವು ಬಂದ್ಬಿಟ್ಟು ಜಾಗ ನೋಡಿ ಇಷ್ಟ ಅಂತ ಹೇಳಿದ್ರೆ ಅದಕ್ಕೆ ಇಂಡಿವಿಜುವಲ್ ಲೆಮಿನಿ ಸ್ಕೆಚಸ್ ಆಗಿರ್ಬೋದು, ಇಂಡಿವಿಜುವಲ್ RTCs ಆಗಿರ್ಬೋದು, ಎಲ್ಲ ರೆಡಿ ಇರುತ್ತೆ. ನೀವು ಜಾಗ ನೋಡಿ ಇಷ್ಟ ಅಂತ ಹೇಳಿದ್ರೆ ನಾಳೆಗೆ ರಿಜಿಸ್ಟ್ರೇಷನ್ಸ್ ರೆಡಿ ಇರುತ್ತೆ. ಪರ್ಫೆಕ್ಟ್ ಆಗಿ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. Thank you so much sir for the details. Thank you.